ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಮೈಸೂರಲ್ಲಿದ್ದೀವಿ ಆ್ಯಂಡ್ ಮೈಸೂರಲ್ಲಿ ಫ್ಲವರ್ ಶೋ ಕೂಡ ನಡೀತಾ ಇದೆ. 21 ಡಿಸೆಂಬರಿಂದ 31 ಡಿಸೆಂಬರ್ವರೆಗೂ ಫ್ಲವರ್ ಶೋ ನಡೀತಾ ಇದೆ. ಈ ಸತಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ನಾನು ಎಲ್ಲ ತೋರಿಸ್ತಾ ಹೋಗ್ತೀನಿ, ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಈ ಸತಿ ಫ್ಲವರ್ ಶೋ ಬಂದು ಹೊರಗಡೆ ಎಲ್ಲೂ ನಡೀತಾ ಇರೋದಲ್ಲ, ಅರಮನೆ ಆವರಣದಲ್ಲೇ ನಡೀತಾ ಇರೋದು. ನೀವು ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು, ನಿಮ್ಮ ರೈಟ್ ಸೈಡಿಗೆ ಟಿಕೆಟ್ ಕೌಂಟ್ರ್ ಇದೆ. ಆ್ಯಂಡ್ ಎಸ್, ನೀವು ಟಿಕೆಟ್ ತೊಗೋಬೇಕು. ದೊಡ್ಡವ್ರಿಗೆ ಬಂದು ಟಿಕೆಟ್ 50 ರುಪೀಸ್ ಆ್ಯಂಡ್ ಮಕ್ಕಳಿಗೆ ಬಂದು 30 ರುಪೀಸ್. ಈಗ ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದೀವಿ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಫ್ಲವರ್ ಶೋಲಿ ಏನೇನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಈ ವಿಂಟರ್ ಫೆಸ್ಟಿವಲ್ನ ಫ್ಲವರ್ ಶೋ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 o'clock ರಾತ್ರಿ 9 o'clockವರೆಗೂ ಇರುತ್ತೆ. ಬರೀ ಫ್ಲವರ್ ಶೋ ಅಷ್ಟೇ ಅಲ್ಲದೆ ಎವ್ರಿ ಈವ್ನಿಂಗ್ ನಿಮಗೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಆಮೇಲೆ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ಅರಮನೆಯ ಕಂಪ್ಲೀಟ್ ಲೈಟ್ಸ್ ಕೂಡ ಆನ್ ಮಾಡಿರ್ತಾರೆ. ಈಗ ನೀವು ನೋಡ್ಬೋದು, ನಾವು ಫ್ಲವರ್ ಶೋಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕಾಣೋ ಅಂಥ ಫ್ಲೋರಲ್ ಮಾಡೆಲ್ಲೇ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು. ಅವರ ಪಕ್ಕ ಇರುವಂಥ ಆ ಬೋರ್ಡಲ್ಲಿ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಆ್ಯಂಡ್ ಅದಾಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಇಲ್ಲಿ ಕಾಣಿಸೋವಂಥ ಫ್ಲೋರಲ್ ಮಾಡಲ್ಲೇ ಪ್ರಿಯಾಂಬಲ್. ಇದು ತುಂಬ ಚೆನ್ನಾಗಿ ಮಾಡಿದರು. ಕಂಪ್ಲೀಟ್ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲವರ್ಸಲ್ಲಿ ಮಾಡಿದ್ದಾರೆ ಎಲ್ಲ ಕೂಡ. ಆ್ಯಂಡ್ ನಾನು ನಿಮಗಾಗಲೇ ಹೇಳ್ದಂಗೆ ಎವ್ರಿ ಡೇ ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಅಂತ ಹೇಳಿದೆ. ನಾವು ಹೋಗಿದ್ದ ದಿವಸ ಅಲ್ಲಿ ಅಜಯ್ ವಾರಿಯರ್ ಅವ್ರದ್ದು ಪ್ರೋಗ್ರಾಮ್ ಇತ್ತು, ತುಂಬ ಚೆನ್ನಾಗಿತ್ತು. ಈ ಆರ್ಚ್ಗಳು ಕೂಡ ಕಂಪ್ಲೀಟ್ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲವರ್ಸಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನವಿಲು ಆ್ಯಂಡ್ ರಾಧಾಕೃಷ್ಣ ಮಾಡಿದ್ದಾರೆ. ಕಂಪ್ಲೀಟ್ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲವರ್ಸಲ್ಲಿ ಮಾಡಿದ್ದಾರೆ. ಕೂತಿರುವಂಥ ರಾಧಾಕೃಷ್ಣ ಆ್ಯಂಡ್ ಆ ಉಯ್ಯಾಲೆ ಗಾಳಿ ಬಂದರೆ ತೂಗಾಡ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಈ ಸತಿ ಫ್ಲವರ್ ಶೋನ ಮೇನ್ ಅಟ್ರಾಕ್ಷನ್ ಬಂದು ಶ್ರೀ ಶೃಂಗೇರಿ ಶಾರದಾ ಮಠ. ಆ್ಯಂಡ್ ಈ ಫ್ಲೋರಲ್ ಮಾಡೆಲ್ನ ಮಾಡೋದಕ್ಕೆ ಲಕ್ಷಗಟ್ಟಲೆ ಹೂವನ್ನ ಯೂಸ್ ಮಾಡಿದ್ದಾರೆ. ಇದು ಬಂದು 50 ಅಡಿ ಅಗಲ, 16 ಅಡಿ ಉದ್ದ ಆ್ಯಂಡ್ 25 ಅಡಿ ಎತ್ತರ ಇದೆ. ನೀವು ನೋಡ್ತಾ ಇರ್ಬೋದು. ಈ ಫ್ಲೋರಲ್ ಮಾಡೆಲ್ನ ಎಂಟ್ರೆನ್ಸಲ್ಲಿ ಒಂದು ಈಶ್ವರ ಲಿಂಗ ಕೂಡ ಮಾಡಿದ್ದಾರೆ, ಅದು ಕೂಡ ಕಂಪ್ಲೀಟ್ ಹೂವಿನಿಂದನೇ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಶೃಂಗೇರಿ ಶಾರದಾಂಬೆ ಮಠ ಹೇಗಿದೆಯೋ ಹಾಗೇ ಇದೆ. ನಂತರ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಕಾಣಿಸೋವಂಥದ್ದೇ ನಮ್ಮ ವೃಕ್ಷ ಮಾತೆಯಾದ ಸಾಲು ಮರದ ತಿಮ್ಮಕ್ಕನವರ ಪ್ರತಿಮೆ. ತುಂಬ ಖುಷಿಯಾಯಿತು ನೋಡಿ ಅವ್ರ ಪ್ರತಿಮೆನ. ಆ್ಯಂಡ್ ಇದನ್ನು ಕಂಪ್ಲೀಟ್ ಮಿಲ್ಲೆಟ್ಸಲ್ಲಿ ಮಾಡಿದರು ಅಂತ ನಮ್ಗೆ ಅಲ್ಲಿ ಹೇಳಿದ್ರು. ತುಂಬ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ನಮಗೆ ಕಾಣಿಸೋದೆ ಈ ಟ್ರೋಫಿ. ಹೆಣ್ಮಕ್ಳಿಗೆ ಸ್ಟ್ರಾಂಗು ಗುರು, ನಾವು ಯಾವುದ್ರಲ್ಲಿ ಕಮ್ಮಿ ಇದ್ದೀವಿ ಹೇಳಿ. ಸೊ ಹಾಗಾಗಿ ಈ ಟ್ರೋಫಿನ ಎಲ್ಲ ವಿಮೆನ್ ಅಥ್ಲೆಟಿಗೂ ಡೆಡಿಕೇಟ್ ಮಾಡಿದರು. ಆ್ಯಂಡ್ ಇನ್ನೊಂಚೂರು ಮುಂದೆ ಹೋದರೆ ನಿಮಗೆ ಈ ಹಂಸ ಮಾಡಿದರು ಆ್ಯಂಡ್ ಈ ಮ್ಯಾಂಗೋ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಇನ್ನೊಂದು ಬಂದು ಕೃಷ್ಣ ಕಾಳಿಂಗ ಮರ್ದನ ಮಾಡ್ತಿರೋ ಅಂಥದ್ದು, ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಳಿಲ್ ಸೈಕಲ್ ಹೊಡಿತಾ ಇರೋ ಅಂಥದ್ದು ತುಂಬ ಕ್ಯೂಟಾಗಿತ್ತು. ಆಮೇಲೆ ಈ ಫೈಟರ್ ಜೆಟ್, ಈ ಟ್ಯಾಂಕರ್ ಆ್ಯಂಡ್ ವಾರ್ಶಿಪ್ ಬಂದು ನಮ್ಮ ಆಪರೇಷನ್ ಸಿಂಧೂರ್ ಆಯ್ತಲ್ಲ ರೀಸೆಂಟಾಗಿ, ಅದಕ್ಕೆ ಅಂತ ಡೆಡಿಕೇಶನ್ ಮಾಡೋಕ್ಕೋಸ್ಕರ ಇದನ್ನು ಫ್ಲೋರಲ್ ಮಾಡೆಲ್ ಮಾಡಿದ್ದಾರೆ. ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಕಿಡ್ಸ್ ಸೆಕ್ಷನಲ್ಲಿ ಕಾಣಿಸೋದೆ ನೆಕ್ಸ್ಟ್ ಮೊಲ, ಲೇಡಿ ಬಗ್ ಆ್ಯಂಡ್ 2 ಜೊತೆಲಿ ಕೂತಿರೋ ಗಿಳಿ, ಕ್ಯಾರೆಟ್ ತಿಂತಾ ಇರೋ ಮೊಲ, ಫ್ಲೆಮಿಂಗೋ, ಈ ಥರ ತುಂಬ ಕ್ಯೂಟಾಗಿರೋವಂಥದ್ದು ಇನ್ನೂ ಏನೇನೋ ಮಾಡಿದರು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಛೋಟ ಭೀಮ್, ಹಿಂಗೆ ನಾವು ಅವ್ರನ್ನ ಬಿಡೋಕ್ಕಾಗತ್ತೆ, ಅದು ಕೂಡ ಒಂದು ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಆಪರೇಷನ್ ಸಿಂಧೂರ್ಗೆ ಡೆಡಿಕೇಟ್ ಮಾಡೋಕ್ಕೋಸ್ಕರ ಈ ಫೈಟರ್ ಜೆಟ್, ವಾರ್ಶಿಪ್ ಆ್ಯಂಡ್ ಟ್ಯಾಂಕರ್ನ ಮಾಡಿದರು ಅಂತ ನೀವು ನೋಡ್ತಾ ಇರ್ಬೋದು. ಅದ್ರ ಪಕ್ಕದಲ್ಲಿ ಬೋರ್ಡ್ಸ್ ಕೂಡ ಇಟ್ಟಿದ್ದಾರೆ, ಅಲ್ಲಿ ಇನ್ಫಾರ್ಮೇಷನ್ಸ್ ಕೂಡ ಇದೆ, ನೀವು ಅದನ್ನು ಓದಬಹುದು, ಅದನ್ನು ಹೇಗೆ ಯಾಕೆ ಹೆಂಗೆ ಮಾಡಿದ್ರು ಅಂತೆಲ್ಲ. ಆ್ಯಂಡ್ ಇದೊಂದು ಫ್ಲೋರಲ್ ಮಾಡೆಲ್ ಇತ್ತು, ಇದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೊಂದು ಟೆಡಿ ಬೇರ್, ಇದು ತುಂಬ ಚೆನ್ನಾಗಿತ್ತು. ಅಲ್ಲಿದ್ದಿದ್ದ ಮಕ್ಕಳನ್ನ ಅದೇ ಥರನೇ ಫೋಸ್ ಕೊಡ್ತಾಯಿದ್ರು, ತುಂಬಾ ಕ್ಯೂಟಾಗಿತ್ತು ನೋಡೋಕ್ಕೆ. ಆಮೇಲೆ ಸ್ವಲ್ಪ ಒಳಗಡೆ ಹೋದರೆ ಈಗ ನಾವು ಮೈಸೂರು ದಸರಾದಲ್ಲಿ ಗೊಂಬೆಗಳನ್ನ ಕೂರಿಸ್ತೀವಲ್ವ, ಆ ಥರ ಮಾಡಿಟ್ಟಿದ್ರು. ಅಲ್ಲೂ ತುಂಬ ಹಲವಾರು ಗೊಂಬೆಗಳು, ಪ್ರತಿಮೆಗಳು, ಆಮೇಲೆ ದೇವ್ರದ್ದು ಸ್ಟ್ಯಾಚ್ಯೂಗಳು ಎಲ್ಲ ಮಾಡಿದರು. ಅದೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಈ ಕಡೆ ಫೋಟೋ ಗ್ಯಾಲರಿ ಕೂಡ ಇತ್ತು, ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಂತರ ಅಲ್ಲಿಂದ ಮುಂದೆ ಬಂದರೆ ನಮಗೆ ನೆಕ್ಸ್ಟ್ ಕಾಣಿಸೋದೆ ಶ್ರೀ ಶೃಂಗೇರಿ ಶಾರದಾಂಬೆಯ ಸ್ಯಾಂಡ್ ಆರ್ಟ್. ಇದು ಕಂಪ್ಲೀಟ್ ಮರಳಿಂದ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ತುಂಬ ಖುಷಿಯಾಯಿತು ನಂಗೆ ನೋಡಿ. ಸೊ ಮೈಸೂರು ವಿಂಟರ್ ಫೆಸ್ಟಿವಲ್ನ ಫ್ಲವರ್ ಶೋ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ನಾವು ಮೈಸೂರಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದು ಪಾರ್ಟ್ 2 ಅಲ್ಲಿ ಬರುತ್ತೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.